ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತಿಪಟೂರು ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಆದ ಕುಡಿಯುವ ನೀರು ಹಾಗೂ ರಸ್ತೆ ಕಾಮಗಾರಿಗೆ ಮೊದಲ ಆದ್ಯತೆ ಕೊಡಲಾಗಿದೆ ಅಂತ ಶಾಸಕ ಕೆ ಷಡಕ್ಷರಿ ಹೇಳಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ರಸ್ತೆ ಸಂಪರ್ಕ ಅತಿ ಮುಖ್ಯವಾಗಿದೆ. ತಿಪಟೂರು ರಸ್ತೆಯಿಂದ ಮಂಡ್ಯ ಹಡಗಲಿ ರಸ್ತೆ ಸೇರುವ ದೊಡ್ಡ ಮಾರಪ್ಪನಹಳ್ಳಿ ಬ್ಯಾಡ್ರಹಳ್ಳಿ ರಸ್ತೆ ಸೇತುವೆ ನಿರ್ಮಾಣ ಕಾಮಗಾರಿ 2 ಕೋಟಿ 50 ಲಕ್ಷ ಹಾಗೂ ಗುರುಗದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪಟೂರು ಹಾಸನ ರಸ್ತೆ ಸೇರುವ ಮಾರ್ಗ ಗೌಡನಕಟ್ಟೆ ಶಿವರ ರಸ್ತೆ ಕಾಮಗಾರಿ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ, ನಡುವಿನಕೆರೆ ಗುಂಗುರುಮಳ್ಳಿ ರಸ್ತೆಯಿಂದ ಚನ್ನರಾಯಪಟ್ಟಣ ಗಡಿ ಸೇರುವ ಮಾರ್ಗ ನಡುವಿನಕೆರೆ ವಿಘ್ನಸಂತೆ ಬಜಗೂರು ಬಳ್ಳಕಟ್ಟೆ ಮಾಚುಕಟ್ಟೆ ಹುಣಸೆಘಟ್ಟ ಸಾಸಲಹಳ್ಳಿ ರಸ್ತೆ ಸಂಪರ್ಕ ಸೇರುವ ಸೇತುವೆಯನ್ನ 1.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನ್ಯಾಕಿನಹಳ್ಳಿ ಸುರೇಶ್, ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಕುಮಾರ್, ಟಿಪಿಸಿಎಂಎಸ್ ಅಧ್ಯಕ್ಷ ಶಿವರ ನಾಗರಾಜು, ಗುರುಗದಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆದ ನಾಗರಾಜು, ನವಿಲೆ ಪರಮೇಶ್, ಮಾಜಿ ಸದಸ್ಯ ದರ್ಶನ್, ಮುಖಂಡರು ಆದ ಶಿವಕುಮಾರ ಸ್ವಾಮಿ, ಸಿದ್ದಲಿಂಗಪ್ಪ, ಮಹಾಲಿಂಗಪ್ಪ, ಲೋಕೇಶ್, ಕೆಂಪಣ್ಣ, ಸುರೇಶ್, ಸಾಕಮ್ಮ, ಪುಷ್ಪಲತಾ, ರವಿಕುಮಾರ್, ಶಂಕರ್ ಮೂರ್ತಿ, ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ನಟರಾಜು, ಮೊಹಮ್ಮದ್ ಜೈನುಲ್ಲಾ ಬಿದ್, ತೇಜಸ್ವಿನಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಮಣ್ಣ, ಶಂಕರ್ ಬೇಳೂರು, ಯೋಗೀಶಪ್ಪ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.